ನಮಸ್ಕಾರ ವೀಕ್ಷಕರೇ, ನವರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಅಷ್ಟಮಿಯ ದಿನ, ಅಂದರೆ ದುರ್ಗಾಷ್ಟಮಿ ಅಂತಾನೆ ವಿಶೇಷವಾಗಿ ಕರೆಯಲಾಗುತ್ತೆ. ಹಾಗಾದರೆ ಈ ದಿನದ ವಿಶೇಷತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶ್ಯದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ಭೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ದುರ್ಗಾಷ್ಟಮಿಯ ವಿಶೇಷತೆಯನ್ನು ತಿಳಿಸ್ಕೊಡೋದಕ್ಕೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳು ಆಗಿರುವಂತಹ ಗೋಪಾಲಕೃಷ್ಣ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ನವರಾತ್ರಿಯಲ್ಲಿ ಅಷ್ಟಮಿ ದಿನವನ್ನು ಪ್ರಮುಖವಾಗಿ ದುರ್ಗಾಷ್ಟಮಿ, ದುಷ್ಟರ ನಿಗ್ರಹದ ದಿನ ಅಂತಾನೆ ಕರೆಯಲಾಗುತ್ತೆ. ಈ ದಿನದ ವಿಶೇಷತೆ ಏನು? ಓಂ ತಾಂ ಅಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗೋ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಭಗವತ್ಯೈ ನಮಃ. ಇವತ್ತಿನ ದಿವಸ ದುರ್ಗಾಷ್ಟಮಿ, ಅಷ್ಟಮಿ ತಿಥಿ. ಅಷ್ಟಮಿ ತಿಥಿಗೆ ಅಧಿದೇವತೆ ದುರ್ಗಾ, ಹೀಗಾಗಿ ಇದಕ್ಕೆ ದುರ್ಗಾಷ್ಟಮಿ ಅಂತ ಹೆಸರು ಬಂತು. ನಾವು ನಿನ್ನೆಯವರೆಗೆ ಅಂದರೆ ಸಪ್ತಮಿಯ ತಿಥಿಯವರೆಗಿನ ಎಲ್ಲ ಪೂಜೆಗಳನ್ನು ಮಾಡಿ ಮುಗಿಸ್ಕೊಂಡಿದ್ದೇವೆ. ಇವತ್ತಿನ ದಿವಸ ದುರ್ಗಾ ಸ್ವರೂಪದಲ್ಲಿ ನಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಈ ಅಷ್ಟಮಿ ಇದರಲ್ಲಿ 8ನೇ ದಿವಸದ ಇದಕ್ಕೆ ಗೌರಿ ಹೇಳುವಂಥದ್ದು ಬರ್ತದೆ. ಅಲ್ಲಿ ಪ್ರಥಮಂ ಶೈಲಪುತ್ರೇತೆ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತೆ, ಕೂಷ್ಮಾಂಡೇತೆ ಚತುರ್ಥಕಮ್ಮ, ಪಂಚಮೋ ಸ್ಕಂದಮಾತೇತೆ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ. ಮಹಾಗೌರಿ ಹೇಳುವಂಥವು. ಮಹಾಗೌರಿ ಅಂದರೆ ಈಶ್ವರನ ಸಮೀಪದಲ್ಲಿರುವವಳು ಅಂತ. ಈಶ್ವರನ ಎಡಭಾಗದಲ್ಲಿ ವಾಮಾಂಕಾರೂಢ, ಎಡಭಾಗದ ತೊಡೆಯ ಮೇಲೆ ಈ ಗೌರಿಯನ್ನು ಕೂಡಿಸಿಕೊಂಡಿರುವಂತಹ ಒಂದು ಸನ್ನಿವೇಶ. ಆ ಗೌರಿ ಹೇಳುವಂತಹ ಹೆಸರು ಯಾಕೆ ಬಂತು ಅಂದರೆ, ವಿಶೇಷವಾಗಿ ಗೌರವರ್ಣವುಳ್ಳದವಳು ಯಾರೋ ಅವಳು ಗೌರಿ ಅಂತ. ಗೌರ ಅಂತಂದರೆ ಬಿಳಿ ಬಣ್ಣ ಅಂತ, ಶುಭ್ರವಾದಂತಹ ಬಣ್ಣ. ಆ ಶುಭ್ರವಾದಂತಹ ಬಣ್ಣವನ್ನು ಹೊಂದಿ ಗಂಡನ ಸಮೀಪದಲ್ಲಿ ಅಂದರೆ ಪರಮೇಶ್ವರನ ಸಮೀಪದಲ್ಲಿ ಅವನ ತೊಡೆಯ ಮೇಲೆ ವಾಮಾಂಕಾರೂಢಳಾಗಿ ಕುಳಿತುಕೊಂಡು ಅನುಗ್ರಹವನ್ನು ಕೊಡ್ತಾ ಇರುವಂತಹ ಸನ್ನಿವೇಶ. ಅದಕ್ಕೆ ಸುಭಗೆ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಸುಭಗಾಯೈ ಚ ವಿದ್ಮಹೆ ಕಾಮಮಾಲಿನ್ಯೈ ಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್ ಅಂತ ಬರ್ತದೆ ಮಂತ್ರದಲ್ಲಿ ಬರುವಂಥದ್ದು. ಅರ್ಘ್ಯ ಮಂತ್ರವನ್ನು ನಾವು ಕೊಡ್ತೇವೆ ಆ ರೀತಿಯಲ್ಲಿ. ಹೀಗಾಗಿ ಅಷ್ಟಮಿ ತಿಥಿಯಲ್ಲಿ ದುರ್ಗಿ ಆದ್ಲು. ದುರ್ಗಿ ಅಂತಂದರೆ ಯಾಕೆ 8ನೇ ತಿಥಿಯಲ್ಲಿ ದುರ್ಗಿ ಆದ್ಲು? ದುರ್ಗಿ ಅಂತಂದರೆ ಉಗ್ರಸ್ವರೂಪ ಅಂತ. ಆ ಉಗ್ರಸ್ವರೂಪ ಆಗುವಾಗ ಅಲ್ಲಿ ಏನಾಗಿರ್ತದೆ ಅಂತಂದರೆ ರಕ್ತಬೀಜಾಸುರನ ವಧೆ ಪ್ರಸಂಗ ನಡೀತಾ ಇರ್ತದೆ. ಚಂಡಮುಂಡರನ್ನ ಸಂಹಾರ ಮಾಡಿ ರಕ್ತಬೀಜನ ಕೊಂದ ತಕ್ಷಣದಲ್ಲಿ ಪುನಃ ರಕ್ತಗಳು, ಅವನ ಕಲೆಗಳು, ಆ ರಕ್ತದ ಕಲೆಗಳು ಎಲ್ಲಿ ಬೀಳ್ತದೆಯೋ ಅಲ್ಲಿ ಸಹಸ್ರಾರು ಜನ ರಕ್ತ ಬೀಜಾಸುರರು ಹುಡ್ತಾರೆ ಅಂತ. ಹೀಗಾಗಿ ಒಂದೊಂದು ಆ ರಕ್ತದ ಕಣಕ್ಕೂ 100, 200, 1000 ಕೋಟಿಗಟ್ಟಲೆ ಇವರು ಯಾರು ರಾಕ್ಷಸರ ಸಮೂಹ ಹುಟ್ಟಿ ಬರ್ತದೆ. ಅಂತಹ ಬಂದ ತಕ್ಷಣದಲ್ಲಿ ರಾಕ್ಷಸರ ಸಮೂಹವನ್ನು ನೋಡಿದ ತಕ್ಷಣದಲ್ಲಿ ಇವಳು ಏನು ಮಾಡ್ತಾಳೆ ಅಂತಂದರೆ, 18 ಭುಜ ಇತ್ತಂತೆ ಅಲ್ಲಿಯವರೆಗೆ ಅವಳಿಗೆ. 18 ಭುಜಾದೇವಿ ಸಾ ಸಹಸ್ರ ಭುಜಾ ಸತಿ ಅಂತ ಹೇಳಲ್ಪಡ್ತದೆ. 1000 ಭುಜಗಳಾಯ್ತದೆ. ಈಚೆ 500 ಭುಜಗಳು, ಈಚೆ 500 ಭುಜಗಳು. ದೇವತೆಗಳು ಕೊಟ್ಟಂತಹ ಎಲ್ಲ ಆಯುಧಗಳನ್ನು ಆ ಭುಜದಲ್ಲೆಲ್ಲ ಧರಿಸಿದಾಳೆ ಅಂತ ಹೇಳ್ತದೆ. ಅಂದರೆ ಅದು ಅತೀ ದುರ್ಗಾ ಸ್ವರೂಪ. ದುರ್ಗಾ ಅಂದರೆ ಕೋಪೋದ್ದಿಷ್ಟಲಾದಂತಹ ಒಂದು ಉಗ್ರ ಸ್ವರೂಪ ಅಂತ ಹೇಳಲ್ಪಡ್ತದೆ. ಆ ರೀತಿಯಾದಂತಹ ಸ್ವರೂಪವನ್ನು ಹೊಂದಿ ಆ ರಕ್ತಬೀಜಾಸುರನನ್ನು ನಾಲಿಗೆಯನ್ನು ಚಾಚಿ ರಕ್ತಬೀಜಾಸುರನ ಕೊಂದು ಆ ರಕ್ತವನ್ನೆಲ್ಲವನ್ನು ಹೀರ್ತಾಳೆ. ಆದ್ದರಿಂದ ಅವಳಿಗೆ ತಾಮಸ ಗುಣ ಬಂದಿರ್ತದೆ. ಉಗ್ರ ಸ್ವರೂಪವಾಗಿರ್ತಾಳೆ, ದುರ್ಗಾ ಸ್ವರೂಪವಾಗಿರ್ತಾಳೆ, ಅತಿ ಭಯಂಕರವಾಗಿರ್ತಾಳೆ. ಈ ರೀತಿಯಲ್ಲೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಇದು ಸಪ್ತಶತಿಯಲ್ಲಿ ಬರ್ತದೆ. ತುಂಬ ಚಿಂತನೀಯವಾದಂಥ ವಿಷಯ ಇದು. ಯಾಕೆಂದರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸಹಿತವಾಗಿ ಒಂದೊಂದು ನಿಗ್ರಹವನ್ನು, ಮಹಿಷಾಸುರ ಮರ್ದನ ಮಾಡುವಂತಹದ್ದು, ಶುಂಭನಿಶುಂಭರನ್ನು ಕೊಲ್ಲುವಂಥದ್ದು, ಚಂಡಮುಂಡರನ್ನು ಕೊಲ್ಲುವಂಥದ್ದು, ರಕ್ತಬೀಜಾಸುರನ್ನು ಕೊಲ್ಲುವಂಥದ್ದು, ಹೀಗೆ ಒಂದೊಂದು ಅಧ್ಯಾಯದಲ್ಲೂ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಸಪ್ತಶತಿಯ ವಿಶೇಷತೆ ಏನು? ಸಪ್ತಶತಿ ಅಂತಂದರೆ 700 ಶ್ಲೋಕಗಳ ಇರುವಂತಹ ಒಂದು ಪುಸ್ತಕ ಅದು. ಅಂದರೆ ಮಾರ್ಕಾಂಡೇಯ ಪುರಾಣ ಅಂತರ್ಗತವಾಗಿರುವಂಥದ್ದು. ಸಪ್ತಶತಿ ಅಂದರೆ ಶತ ಅಂದರೆ 100 ಅಂತ, ಸಪ್ತ ಅಂದರೆ 7 ಅಂತ. 700 ಶ್ಲೋಕಾತ್ಮಕವಾಗಿ ಇರುವಂತಹ ಒಂದು ಗ್ರಂಥಕ್ಕೆ ಸಪ್ತಶತಿ ಅಂತ. ಅದಕ್ಕೆ ಚಂಡಿಕಾ ಪಾರಾಯಣ ಅಂತಲೂ ಮತ್ತೊಂದಿದೆ. ಇದನ್ನು ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ಕವಚ, ಅರ್ಗಲ, ಕೀಲಕ ಅಂತ ಒಂದು ಬರ್ತದೆ. ಅಲ್ಲಿ ಕವಚ ಅಂತಂದರೆ ಬಾಗಿಲು ಅಂತ, ಅರ್ಗಲ ಅಂತಂದರೆ ಅದನ್ನು ಇದಕ್ಕೆ ನಾವು ಹಾಕುವಂತಹ ಒಂದು ಅಗಳಿ ಅಂತ ಹೇಳ್ತಾರೆ.
ಆಯಿತಾ. ಅದಕ್ಕೆ ಹಾಕುವಂಥ ಒಂದು ಕೀಲಕ ಅಂದರೆ ಏನು, ಅದನ್ನು ತೆಗೆದುಕೊಂಡು ಬರದೇ ಹೋದ ಹಾಗೆ, ಅಂದರೆ ಅಷ್ಟು ಭದ್ರವಾಗಿ ಬಾಗಿಲನ್ನು ಹಾಕಿಕೊಂಡು ಒಳಗಡೆ ಕೂಡುವಂತಹ ದೇವಿಯ ಸ್ವರೂಪವನ್ನು ನಾವು ನೋಡ್ತೇವೆ. ಅದನ್ನೆಲ್ಲವನ್ನು ಆ ಕವಾಟವನ್ನು ತೆಗೆದು ಬಾಗಿಲನ್ನು ತೆಗೆದುಕೊಂಡು ದೇವಿಗೆ ನಾವು ಕೈಯನ್ನು ಮುಗಿತೇವೆ. ಹೀಗಾಗಿ ಕವಚ ಅರ್ಗಲ ಕೀಲಕ ಮುಗಿದ ನಂತರದಲ್ಲಿ ಅಂಗನ್ಯಾಸಗಳು ಬರ್ತದೆ. ಆ ಅಂಗನ್ಯಾಸಾದಿಗಳನ್ನೆಲ್ಲ ಮಾಡಿಕೊಂಡ ನಂತರ ರಾತ್ರಿ ಸೂಕ್ತ ಪಠನ, ಆ ನಂತರದಲ್ಲಿ ಏಕಾದಶ ನ್ಯಾಸಾದಿಗಳನ್ನೆಲ್ಲ ಮುಗಿಸಿಕೊಂಡು ಪ್ರಥಮ ಚರಿತ್ರೆಯಿಂದ ಆರಂಭಿಸಿ 13 ಅಧ್ಯಾಯದವರೆಗೆ, ಅಲ್ಲಿ 13 ಅಧ್ಯಾಯಗಳು ಬರ್ತದೆ. ಪ್ರಥಮ ಚರಿತ್ರೆ, ದ್ವಿತೀಯ ಚರಿತ್ರೆ, ತೃತೀಯ ಚರಿತ್ರೆ ಅಂತ. ಮೊದಲನೇ ಅಧ್ಯಾಯದಲ್ಲಿ ಪ್ರಥಮ ಚರಿತ್ರೆ ಅಂತ ಮುಗಿಯುತ್ತದೆ. 2 ರಿಂದ 4 ಅಧ್ಯಾಯದವರೆಗೆ ದ್ವಿತೀಯ ಚರಿತ್ರೆ ಮುಗಿಯುತ್ತದೆ. 5ನೇ ಅಧ್ಯಾಯದಿಂದ 13 ಅಧ್ಯಾಯದವರೆಗೆ ಇರುವಂತಹದ್ದು ತೃತೀಯ ಚರಿತ್ರೆ. ಮೊದಲನೇ ಅಧ್ಯಾಯಕ್ಕೆ ಕಾಳಿ ಅಧಿಪತಿಯಾಗಿರ್ತಾಳೆ. 2 ರಿಂದ 5 ಅಧ್ಯಾಯದ 4 ಅಧ್ಯಾಯದ ಪರ್ಯಂತರವಾಗಿ ಲಕ್ಷ್ಮೀ ಅಧಿಪತಿಯಾಗಿರ್ತಾಳೆ. 5ನೇ ಅಧ್ಯಾಯದಿಂದ ಆರಂಭಿಸಿ 13 ಅಧ್ಯಾಯದವರೆಗೂ ಸಹಿತವಾಗಿ ಸರಸ್ವತಿ ಅಧಿಪತಿಯಾಗಿರ್ತಾಳೆ. ಈ ಸರಸ್ವತಿಯೇ ಇಲ್ಲಿ ಮಹಾಗೌರಿ, ಗೌರವವುಳ್ಳದ್ದು ಅಂತ. ಆ ಗೌರವವುಳ್ಳಂತಹ ಸ್ವರೂಪವನ್ನು ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದರಲ್ಲಿ ದುರ್ಗಾ ಸ್ವರೂಪವೂ ಒಂದು. ಆದ್ದರಿಂದ ಮಹಾದುರ್ಗೆ ಅಂತ ಹೆಸರು ಅವಳಿಗೆ. ಅಷ್ಟಮಿ ತಿಥಿಗೆ ದುರ್ಗಾ ಅಧಿದೇವತೆ. ರಕ್ತಬಿಜಾಸುರನ ಸಂಹಾರಕ್ಕೆ ದೇವಿಯೇ ಯಾಕೆ ಆತನ ಸಂಹಾರ ಮಾಡುವಂತಹ ಪರಿಸ್ಥಿತಿ? ಖಂಡಿತವಾಗಿ. ಯಾಕೆಂದರೆ ಈಗ ಈ ರಾಕ್ಷಸರೆಲ್ಲ ಏನು ಅಂದರೆ ಬಹಳ ಬುದ್ಧಿವಂತರು ಅವರು. ಯಾಕೆಂದರೆ ಈಗ ಕೆಲವರು ಏನು ಮಾಡ್ತಾರೆ, ಈಶ್ವರನ ಹೊರತಾಗಿ ತನಗೆ ಬೇರೆಯವರಿಂದ ಮರಣ ಬರದೇ ಹೋಗಲಿ ಅಂತ ವರವನ್ನು ತೊಗೊಳ್ತಾರೆ. ಬ್ರಹ್ಮನಿಂದ ವರವನ್ನು ತಗೊಳ್ಳುವಾಗ ಏನು ಮಾಡುತ್ತಾರೆ, ಈ ಸ್ತ್ರೀಯರೆಲ್ಲ ದುರ್ಬಲರು, ಅವರಿಂದ ಏನೂ ಆಗೋದಿಲ್ಲ, ಆದ್ದರಿಂದ ಸ್ತ್ರೀಯಿಂದ ತನಗೆ ಮರಣ ಬರಲಿ ಮತ್ತು ಬೇರೆಂದಲೂ ಮರಣ ಬರದೇ ಇರಲಿ, ಈ ರೀತಿಯಾಗಿ ಇದನ್ನು ಯಾವುದೋ ವರವನ್ನು ತಗೊಳ್ಳುವಂತಹ ಸನ್ನಿವೇಶಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಬರುವಂತಹ ರಕ್ಕಸಾದಿಗಳಷ್ಟು ಎಲ್ಲರೂ ಸಹಿತವಾಗಿ ಸ್ತ್ರೀಯ ಹೊರತಾಗಿ ತನಗೆ ಮರಣ ಇಲ್ಲದಿರಲಿ ಹೇಳುವಂಥ ವರವನ್ನು ಪಡೆದಿರ್ತಾರೆ. ಆದ್ದರಿಂದ ಈ ಸ್ತ್ರೀ ಇಲ್ಲಿ ನಮಗೇನು ಅಂದರೆ ದುರ್ಗಾ ಸ್ವರೂಪ. ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಸ್ವರೂಪವನ್ನು ಹೇಳಿದ್ದಾರೆ. ಆ ಸ್ವರೂಪವನ್ನು ಹೊಂದಿ ಅವಳು ವಿಶೇಷವಾಗಿ ದುರ್ಗಾ ಸ್ವರೂಪದಲ್ಲಿ ಇರ್ತಾಳೆ. ಅದಕ್ಕೆ ಅಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಸ್ವರೂಪಿಣಿ, ದುರ್ಗಾತ್ರಯಾತ್ಮಿಕ, ಜಗದಂಬಾ ಸ್ವರೂಪಿಣಿ ಶ್ರೀ. ಅಲ್ಲಿ ನಾವು ಈ ಅಷ್ಟಮಿ ದಿವಸ ದುರ್ಗಾ ಪೂಜಾಂಕರಿಸಿ ಅಂತ ಸಂಕಲ್ಪವನ್ನು ಮಾಡ್ತೇವೆ. ಅಲ್ಲದೆ ಈ ದುರ್ಗಾಷ್ಟಮಿಯ ಇನ್ನೊಂದು ವಿಶೇಷತೆಯನ್ನು ಕೂಡ ಹೇಳಲಾಗುತ್ತೆ, ಕೃಷ್ಣನ ತಂಗಿಯ ಜನನ ಕೂಡ ಈ ಸಂದರ್ಭದಲ್ಲಿ ಆಗಿತ್ತು ಅಂತ. ದುರ್ಗಾ ಸ್ವರೂಪ, ಅವಳು ಕಾತ್ಯಾಯಿನಿ ಸ್ವರೂಪದಲ್ಲಿ ಇರ್ತಾಳೆ ಅಂತ ಹೇಳಬಹುದು. ಕೃಷ್ಣನ ತಂಗಿಯ ಹೆಸರನ್ನು ಹೇಳುವಂಥದ್ದು ಕಾತ್ಯಾಯಿನಿ ಸ್ವರೂಪದಲ್ಲಿ ಅಂತ. ಅಂದರೆ ಅಲ್ಲಿ ಇದನ್ನು ಕಂಸನು ತೆಗೆದು ಬಡಿಯುವಂತಹ ಸಂದರ್ಭದಲ್ಲಿ ಅವರ ಕೈಯಿಂದ ಜಾರಿ ಹೋದವಳು ದುರ್ಗೆಯ ಸ್ವರೂಪವನ್ನು ಮೊದಲು ಕಾತ್ಯಾಯಿನಿ ಆಗಿರ್ತಾಳೆ. ಆನಂತರದಲ್ಲಿ ದುರ್ಗಾ ಸ್ವರೂಪ. ಮದುವೆಯಾಗದೆ ಹೋದವರಿಗೆ ಅಂಥವರಿಗೆ ವಿಶೇಷವಾಗಿ ಮಾಂಗಲ್ಯವನ್ನು ಒದಗಿಸಿಕೊಡುವವಳು ಈ ಕಾತ್ಯಾಯಿನಿ. ಅದಕ್ಕೆ ಕಾತ್ಯಾಯಿನಿ ಮಹಾಮಾಯೆ ಸರ್ವ ಯೋಗಿನ್ಯಧೀಶ್ವರಿ. ಯೋಗಗಳಿಲ್ಲದೆ ಹೋದರೂ ಯೋಗವನ್ನು ಒದಗಿಸಿಕೊಡುವವಳು ಯಾವಳು, ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು. ಸರ್ವ ಯೋಗಿನ್ಯಧೀಶ್ವರಿ ವಸುದೇವ ಸುತಾಂದೇವಿ ಪತಿಮ್ಮೆ ಕುರುತೆ ನಮಃ ಹೇಳಲ್ಪಡುವಂಥದ್ದು. ಈ ಶ್ಲೋಕವನ್ನು ಯಾರು ಪಠನ ಮಾಡ್ತಾರೋ ಅವರಿಗೆ ಬೇಗನೆ ಮದುವೆ ಆಗ್ತದೆ ಅಂತ ಇರುವಂಥ ಮದುವೆ ಮಂಗಲ ಕಾರ್ಯಕ್ಕೆ ಅಪೇಕ್ಷೆ ಉಳ್ಳವರು ಇದನ್ನು ಪಠನ ಮಾಡಬೇಕು ಅಂತ. ಅಲ್ಲದೆ ಈ ದುರ್ಗಾಷ್ಟಮಿಯ ದಿನ ನೈವೇದ್ಯವಾಗಿ ಏನನ್ನ ಇಡಲಾಗುತ್ತೆ, ಮತ್ತೆ ಪೂಜಾ ಕೈಂಕರ್ಯಗಳು ಯಾವ ರೀತಿ? ನೋಡಿ, ಈಗ ಅಷ್ಟಮಿ ತಿಥಿಯಂದು ನಾವು ಸಂಕಲ್ಪ ಮಾಡುವಾಗ ಸಂಕಲ್ಪದಲ್ಲಿ ತ್ರಿಗುಣಾತ್ಮಿಕೆಯ ಸಂಕಲ್ಪವನ್ನು ಮಾಡಿರ್ತೇವೆ. ಆದರೆ ಅಷ್ಟಮಿ ದಿವಸ ನಾವು ಸಂಕಲ್ಪ ಮಾಡುವಂತಹ ಸಂದರ್ಭದಲ್ಲಿ ದುರ್ಗಾ ಪೂಜಾಂಕರಿಷ್ಯ ಅಂತಲೇ ಸಂಕಲ್ಪ ಮಾಡ್ತೇವೆ. ಆ ದುರ್ಗಾ ಪೂಜೆ ಸಂಕಲ್ಪದಲ್ಲಿ ನಾವು ಮಾಡುವಾಗ ಏನು ಮಾಡ್ತೇವೆ, ಅಲ್ಲಿ ದುರ್ಗೆಯನ್ನೇ ಆವಾಹನೆ ಮಾಡಿಕೊಳ್ಳೋದು. ನವಶಕ್ತಿ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅನಂತರದಲ್ಲಿ ಪ್ರತಿಯೊಂದು ಈ ಸಪ್ತಶತಿ ಪಾರಾಯಣವೋ ಯಾವುದು ಅಂತ ಮಾಡಿಕೊಂಡ ನಂತರದಲ್ಲಿ ಮಹಾಮಂಗಳಾರತಿ ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ನೈವೇದ್ಯವನ್ನು ಮಾಡ್ತೇವೆ. ಈ ನೈವೇದ್ಯ ಮಾಡುವಾಗ ವಿಶೇಷವಾಗಿ ಕರಿದ ಪದಾರ್ಥಗಳನ್ನು ಮಾಡುವಂಥದ್ದು, ತುಪ್ಪದಿಂದ ಕರೆದಂತಹ ಪದಾರ್ಥಗಳು. ಅದರಲ್ಲಿ ಸುಟ್ಟೇವು ಅಂತ ಒಂದು ಮಾಡ್ತಾರೆ. ಅಂದರೆ ಬಾಳೆಹಣ್ಣು, ಗೋಧಿ ಹಿಟ್ಟು, ತುಪ್ಪ, ಬೆಲ್ಲವನ್ನು ಸೇರಿಸಿ ಅದನ್ನು ತುಪ್ಪದಲ್ಲಿ ಮತ್ತೆ ಪುನಃ ಕರೆದು ಅದನ್ನು ನೈವೇದ್ಯ ಮಾಡುವಂಥದ್ದಕ್ಕೆ ಸುಟ್ಟೇವು ಅಂತ ಹೇಳ್ತಾರೆ. ಅಥವಾ ಅದಕ್ಕೆ ಅಪ್ಪ ಅಂತ ಹೇಳುವಂತಹ ಪದ್ಧತಿಯು ಇದೆ. ಕೇರಳದಲ್ಲಿ ಅಪ್ಪ ಅಂತ ಹೇಳ್ತಾರೆ. ಕೆಲವು ಭಾಗದಲ್ಲಿ ಅಂದರೆ ಈ ಸಂಸ್ಕೃತ ಶಬ್ದ ಇರುವಂತಹದ್ದು ಅಪೂಪ ಅಂತ. ಅಪೂಪ ಅಲ್ಲಿ ನೈವೇದ್ಯ ಮಾಡುವಾಗ ಅದೇ ರೀತಿಯಲ್ಲಿ ಅಥವಾ ಅಂಬ ವಡೆಯನ್ನು ಮಾಡುವಂಥ ಪದ್ಧತಿ ಇದೆ. ಕೆಲವು ಬದಿಗೆ ಉದ್ದಿನ ವಡೆಯನ್ನು ಮಾಡುವಂಥ ಪದ್ಧತಿ. ಅಂದರೆ ಕರಿದಂತಹ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಕರೆದಂತಹ ವಸ್ತುವನ್ನು ನೈವೇದ್ಯ ಮಾಡೋದು ತುಂಬ ವಿಶೇಷವಾಗಿರುವಂಥದ್ದು. ಮತ್ತು ಈ ದುರ್ಗಾ ದಿವಸ, ಅಷ್ಟಮಿ ದಿವಸ ವಿಶೇಷವಾಗಿ ಪಂಚಾನ್ನ ನೈವೇದ್ಯ ಮಾಡುವಂಥದ್ದಿದೆ. ಈ ಪಂಚಾನ್ನಗಳು ಅಂತಂದರೆ ವಿಶೇಷವಾಗಿ ದಧ್ಯನ್ನ, ಕ್ಷೀರಾನ್ನ, ಚಿತ್ರಾನ್ನ, ಅನ್ನ ಮತ್ತು ಪಾಯಸ, ಪರಮಾನ್ನ, ಈ ರೀತಿಯಾಗಿ ಈ 5 ಅನ್ನಗಳ ನೈವೇದ್ಯವನ್ನು ಮಾಡುವಂಥದ್ದಿದೆ. ಮಾಡಿ ಅದನ್ನು ನೈವೇದ್ಯ ಮಾಡಿ ಆನಂತರದಲ್ಲಿ ಎಲ್ಲರೂ ಊಟ ಮಾಡುವಂತಹ ಪದ್ಧತಿ ಇದೆ. ದುರ್ಗಾಷ್ಟಮಿ ಅಂದರೆ ದುರ್ಗಮ ಹಾದಿಯನ್ನು ಸವಿಸಿ ಮುಂದೆ ಬರುವಂತಹದ್ದು. ಆಮೇಲೆ ಪ್ರಮುಖವಾಗಿ ದುರ್ಗಾಷ್ಟಮಿ ಅಂದರೆ ದುಷ್ಟ ನಿಗ್ರಹ ದಿನ. ಅವತ್ತು ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋ ಮಾತು. ಖಂಡಿತವಾಗಿ ಶತ್ರುಗಳ ಸಂಹಾರ ಮಾಡುವಂತಹ ದಿವಸ, ಶತ್ರುಗಳಿಗೆ ಭಯಂಕರವಾಗಿ ಕಾಣಿಸುವಂತಹ ದಿವಸ,
ದುರ್ಗಮವಾದಂತಹ ದಾರಿಯನ್ನು ಸವಿಸುವಂತಹ ದಿವಸ, ಅಥವಾ ದುರ್ಗತಿ ನಾಶಿನಿ, ಕಷ್ಟದಲ್ಲಿರುವವರನ್ನ ಪಾರು ಮಾಡುವಂತಹ ದಿವಸ ಅಂತ. ಅದಕ್ಕಿಂತಲೂ ಮುಖ್ಯವಾಗಿ ಶರೀರಸ್ಥವಾದಂತಹ ಗೌಪ್ಯ ರೋಗಗಳು ಯಾವುದಾದ್ರು ಇದ್ರೂ ಸಹಿತವಾಗಿ ಅದನ್ನೆಲ್ಲವನ್ನು ಪಾರು ಮಾಡುವಂಥ ದಿವಸ ಅಂತ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ದುರ್ಗಾಷ್ಟಮಿಯ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನಷ್ಟು ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ. ದಿವಸವೂ 9 ಕುಮಾರಿಯರ ಪೂಜೆ ಮಾಡ್ಬೋದು, ಅಥವಾ ಈ ಅಷ್ಟಮಿ ದಿವಸ 8 ಜನ ಕುಮಾರಿಯರ ಪೂಜೆಯನ್ನು ಮಾಡ್ಬೋದು, ಅಥವಾ 8 ಜನ ಸುವಾಸಿನಿಯರು ಕೊಡ್ಬೋದು.